ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಅಷ್ಟೊತ್ತಿಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ವೀಡಿಯೋಸ್ ಇದೆ. ಯೂಟ್ಯೂಬ್ ಇನ್ಫಾರ್ಮೇಷನ್ ಬಗ್ಗೆ ಇರ್ಬೋದು, ಟಿಪ್ಸ್ಗಳಿರ್ಬೋದು, ಟ್ರಿಕ್ಸ್ಗಳಿರ್ಬೋದು, ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವೆಲ್ಕಮ್ ಟು ದ ಟಾಪಿಕ್. ನೀವು ತಮಿಳ್ನಾಡಲ್ಲಿ ನೋಡಿರ್ತೀರಾ. ಏನದು ನಿಮ್ಮ ಶಾರ್ಟ್ಸ್ ವೀಡಿಯೋಸ್ ಹೇಗೆ ವೈರಲ್ ಆಗ್ತಿದೆ, ಅದೇ ಥರ ನಿಮ್ಮ ಲಾಂಗ್ ವೀಡಿಯೋಸ್ನ ವೈರಲ್ ಮಾಡುವಂತಹ ಟಿಪ್ಸ್ನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ದಟ್ ಇಸ್ ದ ತಮ್ಲೈನ್. ಸೊ ಶಾರ್ಟ್ಸ್ ವೀಡಿಯೋ ಜೊತೆಗೆ ನಿಮ್ಮ ಲಾಂಗ್ ವೀಡಿಯೋನು ಸಹ ಹೇಗೆ ವೈರಲ್ ಮಾಡೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಲಾಸ್ಟ್ ವ್ಲಾಗ್ಸಲ್ಲಿ ಶ್ರೀರಾಮ್ ನವಮಿ ಬಿಟ್ಟು ಅದ್ರ ಹಿಂದಿನ ವ್ಲಾಗ್ ನಾನು ಹಾಕಿದ್ದೆ, ಈಸಿ ಸಬ್ಸ್ಕ್ರೈಬರ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಹೇಳಿದ್ದೆ ನಾನು ಹೇಗೆ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು, ಟ್ರೆಂಡಿಂಗ್ ಶಾರ್ಟ್ಸ್ ಹೇಗೆ ಹಾಕ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ನಿಮಗೆ ಕ್ವೆಶನ್ ರೈಸ್ ಮಾಡಿದ್ದೆ. ಸೊ ನಿಮಗೆ ಯಾರಿಗೆ ಶಾರ್ಟ್ಸ್ ವೀಡಿಯೋ ಜೊತೆಗೆ ಲಾಂಗ್ ವೀಡಿಯೋಸು ವೈರಲ್ ಮಾಡೋ ಟಿಪ್ಸ್ ಬೇಕು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹೇಗೆ ಹೇಳ್ಕೊಡಿ ಅಂತ. ಸೊ ಸ್ನೇಹಿತರೆ, ಐ ವಿಲ್ ಕಮ್ ಟು ದ ಆ ಟಾಪಿಕ್ಗೆ ಬರೋಣ. ಜೊತೆಗೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಕಂಪ್ಲೀಟಾಗಿ ವೀಡಿಯೋ ನೋಡಿ. ಆಮೇಲೆ ನಾನು ಹೇಳಿದ ಮಾಹಿತಿ ನಿಮಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅದು ಯೂಸ್ ಆಗದೇ ಇದ್ದರೆ ಇನ್ನೂ ವೇಸ್ಟ್ ಆಗುತ್ತೆ ಅಂತ. ಸೊ ಅದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ತೀನಿ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಹುಶಃ ಕೆಲವು ಗೊತ್ತಿಲ್ಲದಿರೋರಿಗೆ ಯೂಸ್ ಆಗಲಿ ಅನ್ನೋ ಮನೋಭಾವ. ಬಟ್ ಇದು ಪಕ್ಕ ವರ್ಕ್ ಆಗುತ್ತೆ, ನನಗೂ ಸಹ ವರ್ಕ್ ಆಗಿದೆ. ಸೊ ಅದು ನಿಮಗೂ ಆ ಬೆನಿಫಿಟ್ ನಿಮಗೂ ಸಿಗಲಿ ಅನ್ನೋ ಉದ್ದೇಶ ಅಷ್ಟೇ ಈ ವಿಡಿಯೋದು, ಇನ್ಯಾವುದೇ ಇಲ್ಲ. ಸೊ ಸ್ಕಿಪ್ ಮಾಡಬೇಡಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆನಾ? ಕೊಟ್ಟರ ಲೈಕು, ಥ್ಯಾಂಕ್ ಯು ಸೋ ಮಚ್. ವಿಲ್ ಸ್ಟಾರ್ಟ್ ದ ಟಾಪಿಕ್ ಸ್ನೇಹಿತರೆ. ಸೊ ಈಗ ನಿಮ್ಗೆ ಹೇಳಿದೆ, ಶಾರ್ಟ್ಸ್ ಪಾಲಿಸಿ ಎಲ್ಲ ಚೇಂಜ್ ಆಗಿದೆ. ಮಾರ್ಚ್ 31ನೇ ತಾರೀಕಿಂದನೇ ಎಲ್ಲ ಶಾರ್ಟ್ಸು ಒಳ್ಳೆ ಟೇಕ್ ಆಫ್ ಆಗ್ತಿದೆ. ಮೊದಲೇ ಚೆನ್ನಾಗಿ ಓಡ್ತಿದ್ದವ್ರು ಶಾರ್ಟ್ಸ್ ಅಂತೂ ಈಗ ಇನ್ನೂ ತುಂಬ ಚೆನ್ನಾಗಿ ಓಡ್ತಿದೆ. ನನ್ನ ಫ್ರೆಂಡ್ ಚಾನಲ್ಸ್ ಎಲ್ಲ ನಾನು ನೋಡ್ತಾ ಇದ್ದೀನಿ, ಒಳ್ಳೆಯದಾಗಲಿ ಪಾಪ. ಸೊ ಈಗ ಅದ್ರ ಜೊತೆಗೆ ಲಾಂಗ್ ವಿಡಿಯೋ ಹೇಗೆ ವೈರಲ್ ಮಾಡೋದು ಅಂತ ಅನ್ನೋದಾದರೆ, ಸೊ ಈಗ ನಿಮ್ದು ಅಟ್ ಪ್ರೆಸೆಂಟ್ ಯಾವುದೋ ಒಂದು ಶಾರ್ಟ್ಸು, ಸೊ ನೀಟಾಗಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅಟ್ ಪ್ರೆಸೆಂಟ್ ನಿಮ್ದು ಯಾವುದೋ ಒಂದು ಶಾರ್ಟ್ಸು ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ. 2K, 3K, 5K, 10K ತುಂಬ ಒಳ್ಳೆ ಮೂವಿಂಗಲ್ಲಿರುತ್ತೆ. ಅಟ್ ಪ್ರೆಸೆಂಟ್ ಅದು ಮೂವಿಂಗಲ್ಲಿರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿದೆ ಪಾಯಿಂಟು. ಸೊ ಆ ಶಾರ್ಟ್ಸ್ ಜೊತೆಗೆ ನೀವು ಹೇಗೆ ಲಾಂಗ್ ವಿಡಿಯೋ ವೈರಲ್ ಮಾಡೋದು ಅಂತ ಅನ್ನೋದಿದ್ದರೆ, ನೀವು ಯಾವುದೋ ಪ್ರೀವಿಯಸ್ ಡೇ ನೆನ್ನೆ ಒಂದು ಲಾಂಗ್ ವಿಡಿಯೋ ಹಾಕಿರ್ತೀರ, ಆಯಿತಾ? ಅದೇನೋ ಅಂಥ ವ್ಯೂಸ್ ಬಂದಿರೋದಿಲ್ಲ, ಸುಮಾರಾಗಿ ಏನೋ ತಕ್ಕಮಟ್ಟ ವ್ಯೂಸ್ ಬಂದಿರುತ್ತೆ, ಬಟ್ ತುಂಬ ಸದ್ದು ಮಾಡಿರೋದಿಲ್ಲ. ಬಟ್ ಶಾರ್ಟ್ಸು ತುಂಬ ಚೆನ್ನಾಗಿ ಓಡ್ತಿರುತ್ತೆ ಅಂದ್ಕೊಳ್ಳಿ. ಸೊ ಈಗ ನೀವು ಇಲ್ಲೇನು ಮಾಡಬಹುದು, ಇದೊಂದು ಸಣ್ಣ ಟ್ರಿಕ್ನ ಟ್ರೈ ಮಾಡಿ. ನನಗೂ ವರ್ಕ್ ಆಗಿದೆ, ನಿಮ್ಗೆ ವರ್ಕ್ ಆಗುತ್ತೆ, ದಯವಿಟ್ಟು ಟ್ರೈ ಮಾಡಿ. ಸೊ ಈ ಯಾವುದು ಚೆನ್ನಾಗಿ ರನ್ನಿಂಗಲ್ಲಿರುವಂಥ ಶಾರ್ಟ್ಸ್ ಇದೆಯಲ್ಲ, ಒಳ್ಳೆ ವ್ಯೂಸ್ನ ಪಡ್ಕೊತಾ ಇದೆ, ಇನ್ನೂ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಲ್ಲ, ಆ ಶಾರ್ಟ್ಸ್ನ ನೀವು ಇದು ಮಾಡಬೇಕಾಗುತ್ತೆ. ಏನು ಅಂತ ಹೇಳ್ತೀನಿ. ಸೊ ನಿಮ್ಮ YT ಸ್ಟುಡಿಯೋಗೆ ಹೋಗಿ, ಯಾಕಂದ್ರೆ ನನ್ನ ಕೈಲಿ ಎಕ್ಸ್ಟ್ರಾ ಇನ್ನೊಂದು ಫೋನ್ ಇಲ್ಲ, ಇಲ್ಲಾಂದರೆ ನಾನು ವೀಡಿಯೋ ಮಾಡಿ ತೋರಿಸ್ತಿದ್ದೆ, ಇನ್ನೊಂದರಲ್ಲಿ ಡೇಟಾ ಇಲ್ಲ ಅದರಲ್ಲಿ. ಸೊ ಹಂಗಾಗಿ ನಾನು ಸಪ್ರೇಟ್ ಇದು ಮಾಡಿ ಈ ಕಡೆ ಸ್ಕ್ರೀನ್ ರೆಕಾರ್ಡ್ ಬೇಕಾದ್ರೆ ಆ್ಯಡ್ ಮಾಡ್ತೀನಿ ಹೇಗೆ ಅಂತ. ಸೊ ನಾನು ಈ ಕಡೆ ನಿಂತ್ಕೋತೀನಿ, ಈ ಕಡೆ ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡೋಕ್ಕೆ ಜಾಗ ಆಗುತ್ತೆ. ಸೊ YT ಸ್ಟುಡಿಯೋ ಎಲ್ಲರಿಗೂ ಗೊತ್ತು. YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ ಅಂತ ಯೂಟ್ಯೂಬ್ ಚಾನಲ್ ಮಾಡಿರೋರ್ಗೆ ಎಲ್ಲರಿಗೂ ಗೊತ್ತು. ಅದರಲ್ಲಿ ಹೋಗಿ ನಿಮ್ಮ ಶಾರ್ಟ್ಸ್ನ ಎಡಿಟ್ ಮಾಡಿ. ಸೊ ಎಡಿಟಲ್ಲಿ ಪೆನ್ಸಿಲ್ ಸಿಂಬಲ್ ತೋರಿಸ್ತಿರುತ್ತೆ, ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ಸ್ಕ್ರೀನ್ ರೆಕಾರ್ಡ್, ಇದೇ ಫೋನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾನು ಎಡಿಟ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಸೊ ಆ ಪೆನ್ಸಿಲ್ ಸಿಂಬಲ್ನ ನೀವು ಎಡಿಟ್ ಮಾಡಿದಾಗ ಅಲ್ಲಿ ನಿಮಗೆ ಶಾರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ ಸಿಗುತ್ತೆ. ಸೊ ಒಂದು ಆಪ್ಷನ್ ಇರುತ್ತೆ, ಏನದು ರಿಲೇಟೆಡ್ ವಿಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಾವು ಅದಕ್ಕೆ ಒಂದು ಲಾಂಗ್ ವಿಡಿಯೋನ ಲಿಂಕ್ ಮಾಡ್ತೀವಿ ಅಲ್ವಾ ಸ್ನೇಹಿತರೆ? ಎಲ್ಲರೂ ಮಾಡಿರ್ತೀರ, ಯಾರು ಮಾಡಿಲ್ಲ ಫಸ್ಟ್ ಮಾಡಿ. ಒಂದು ರಿಲೇಟೆಡ್ ವಿಡಿಯೋ ಅಂತ ಎಲ್ಲ ಶಾರ್ಟ್ಸಲ್ಲೂ ಕೇಳಿರುತ್ತೆ, ಆಯಿತಾ? ನೀವು ಯಾವುದು ಶಾರ್ಟ್ಸ್ ಹಾಕಿರ್ತೀರ, ಅದ್ರ ಜೊತೆಗೆ ಇನ್ನೊಂದು ನೆನ್ನೆ ಹಾಕಿದ ವೀಡಿಯೋನೋ, ಇಲ್ಲ ನಿಮ್ಗೆ ಯಾವುದು ಆ ಶಾರ್ಟ್ಸ್ಗೆ ಯಾವ್ದು ರಿಲೇಟೆಡ್ ಆಗಿದೆ ಅಂಥ ವೀಡಿಯೋನ ನಾವು ಅಲ್ಲಿ ಏನು ಮಾಡ್ತೀವಿ, ಕಾಪಿ ಮಾಡ್ತೀವಿ, ಆ ವಿಡಿಯೋ ನೇಮ್ನ ಅಲ್ಲಿ ತಂದು ಹಾಕ್ತೀವಿ, ರೈಟ್? ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ಯಾವ ಶಾರ್ಟ್ಸ್ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಶಾರ್ಟ್ಸ್ ಜೊತೆಗೆ ನಿಮ್ಮ ಲಾಂಗ್ ವಿಡಿಯೋನ ಅಲ್ಲಿಗೆ ತಂದು ಪೇಸ್ಟ್ ಮಾಡಿ, ಆಯಿತಾ? ಅದರಲ್ಲಿ ಯಾವುದೋ ಬೇರೆ ಲಾಂಗ್ ವಿಡಿಯೋ ಇರುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ನಿನ್ನೆ ಏನು ಮಾಡಿರ್ತೀರ ಆ ವಿಡಿಯೋನ ಆ ಶಾರ್ಟ್ಸ್ ಜೊತೆಗೆ ಹಾಕಿ. ಸೊ ಯಾರು ಈ ಶಾರ್ಟ್ಸ್ ಜಾಸ್ತಿ ನೋಡ್ತಾ ಇರ್ತಾರೆ, ಅದು ಕ್ಲಿಕ್ ಬೈಟ್ ಆಗೇ ಆಗುತ್ತೆ ಸ್ನೇಹಿತರೆ. ಅವ್ರಿಗೆ ನೋಡಬೇಕಾದ್ರೆ ಅದ್ರ ಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಆದರೂ ಅದು ವೀಡಿಯೋಗೆ ಓಪನ್ ಆಗುತ್ತೆ. ಸೊ ನಿಮ್ಮ ಕಂಟೆಂಟ್ ಏನಾದರೂ ಚೆನ್ನಾಗಿದ್ದರೆ ಆ ವಿಡಿಯೋನ ಅವ್ರು ಕಂಟಿನ್ಯೂಸಾಗಿ ನೋಡೋ ಚಾನ್ಸಸ್ ಇರುತ್ತೆ. ಅಯ್ಯೋ ಎಲ್ಗೂ ಹೊರ್ಟೋಯ್ತು ಅಂತ ಏನು ಅಂದ್ಕೊಳ್ಳಲ್ಲ.
ಸೊ ನಿಮ್ಮ ಕಂಟೆಂಟ್ ಅದಕ್ಕೆ ಹೇಳೋದು ವೀಡಿಯೋದಲ್ಲಿ ಎಂಟ್ರಿ ಪಾಯಿಂಟ್ ತುಂಬ ಚೆನ್ನಾಗಿರಬೇಕು, ಓಪನಿಂಗ್ ತುಂಬ ಚೆನ್ನಾಗಿರಬೇಕು, ಎಕ್ಸಿಟ್ ಆಗಬಾರ್ದು ಯಾವುದೇ ವ್ಯೂವರ್ಸು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಸ್ನೇಹಿತರೆ. ಸೊ ಯಾವ ಶಾರ್ಟ್ಸ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ, ನಿಮಗೆ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಅದರಲ್ಲಿ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಯಾವ ಶಾರ್ಟ್ಸ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಆ ಶಾರ್ಟ್ಸ್ದು ರಿಲೇಟೆಡ್ ವಿಡಿಯೋ ದಯವಿಟ್ಟು ಚೇಂಜ್ ಮಾಡಿ ಆಯಿತಾ. ಯಾವುದೋ ಹಳೇದು ಹಾಕೋಕ್ಕಿಂತ ನಿಮ್ಮದು ಯಾವುದು ಶಾರ್ಟ್ಸ್ ರನ್ನಿಂಗಲ್ಲಿ ಚೆನ್ನಾಗಿರುತ್ತಲ್ಲ ಅದ್ರ ರಿಲೇಟೆಡ್ ವಿಡಿಯೋನ ದಯವಿಟ್ಟು ಚೇಂಜ್ ಮಾಡಿ. ನಿನ್ನೆ ಮೊನ್ನೆ ಏನು ಹಾಕಿರ್ತೀರಾ ಆ ವಿಡಿಯೋನ ಅಲ್ಲಿಗೆ ತಂದು ಪೇಸ್ಟ್ ಮಾಡಿ. ಆ ವಿಡಿಯೋ ಟೇಕ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಎವ್ರಿ ಟೈಮ್ ನೀವು ಯಾವುದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀರಾ, ಯಾವ ಶಾರ್ಟ್ಸ್ ಚೆನ್ನಾಗಿ ಟೇಕ್ ಆಫ್ ಆಗ್ತಿದೆ ಅದ್ರ ಜೊತೆಗೆ ನಿಮ್ಮ ಪ್ರೀವಿಯಸ್ ರಿಲೇಟೆಡ್ ವಿಡಿಯೋನ ದಯವಿಟ್ಟು ಹಾಕಿ ಆಗ ಪಕ್ಕಕ್ಕೆ. ಈಗ ಒಂದು ವಿಡಿಯೋ ಒಂದು ಶಾರ್ಟ್ಸ್ 10K 11K 20K ಎಲ್ಲ ಹೋಗ್ತಿದೆ ಅಂದರೆ ಅವ್ರು ಕ್ಲಿಕ್ ಮಾಡ್ತಾ ರಿಲೇಟೆಡ್ ವಿಡಿಯೋ ಮೇಲೆ ಅದೊಂಚೂರು ಹಿಂಗಂದ್ರೂ ಆ ತಮ್ಲೈನ್ ಹತ್ರನೇ ಇರುತ್ತೆ ನೋಡಿ, ಅದ್ರ ಕೆಳಗೆ ಟಚ್ ಆದರೂ ಆ ವಿಡಿಯೋ ಓಪನ್ ಆಗುತ್ತೆ. ನನಗಿದು ಅಬ್ಸರ್ವ್ ಆಗಿದೆ. ಸೊ ತುಂಬ ವ್ಯೂಸು ಕಮೆಂಟು ಆ ಲಾಂಗ್ ವಿಡಿಯೋಗೆ ಬಂದಿದೆ. ಈ ಶಾರ್ಟ್ಸ್ ವಿಡಿಯೋ ಜೊತೆಗೆ ನೀವು ಈ ರಿಲೇಟೆಡ್ ವಿಡಿಯೋಗೆ ಪ್ರೆಸೆಂಟ್ ನೀವು ಹಿಂದೆ ಯಾವ್ದು ಮಾಡಿರ್ತೀರ ಅದನ್ನು ದಯವಿಟ್ಟು ಹಾಕಿ, ಚೆನ್ನಾಗಿರೋ ಲಾಂಗ್ ವಿಡಿಯೋನ ಅಲ್ಲಿಗೆ ಹಾಕಿ. ಸೊ ನಿಮ್ಮ ವಿಡಿಯೋ ಕ್ಲಿಕ್ ಆಗೇ ಆಗುತ್ತೆ ಸ್ನೇಹಿತರೆ. ಸೊ ಚೆನ್ನಾಗಿರಬೇಕು, ಆಡಿಯನ್ಸ್ಗೆ ಇಷ್ಟ ಆಗಬೇಕು ನಿಮ್ಮ ವಿಡಿಯೋ. ಅಯ್ಯೋ ಎಲ್ಗೋ ಹೊರ್ಟೋಯ್ತು ನಾನು ಎಕ್ಸಿಟ್ ಆಗಿಬಿಡೋಣ ಅನ್ನಬಾರ್ದು. ಸೊ ಈ ಥರ ಚೆನ್ನಾಗಿ ಓಡಬೇಕು, ನಿಮ್ಮ ವೀಡಿಯೋಸು ಚೆನ್ನಾಗಿರಬೇಕು. ಯಾವ ಥರ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ, ಯಾವ ಥರ ಮಾಡೋ ವೀಡಿಯೋಗಳು ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದು ಬೇಕು ಅಂದರೆ ಲೈಕ್ ಕಾರ್ಡಲ್ಲಿ ಹಾಕ್ತೀನಿ ನಾನು, ನೀವು ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಅಂಶಗಳ ಮೇಲೆ ನೀವು ಗಮನ ಕೊಟ್ಟರೆ, ಯಾವ್ಯಾವ ಪಾಯಿಂಟ್ಸ್ ಮೇಲೆ ನೀವು ವರ್ಕ್ ಹಾರ್ಡ್ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಅದನ್ನು ನೀನು ಐ ಕಾರ್ಡಲ್ಲಿ ಶೇರ್ ಮಾಡ್ತೀನಿ. ಸೊ ಎಂಡ್ ಕಾರ್ಡಲ್ಲೂ ಸಹ ಹಾಕ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಸ್ನೇಹಿತರೆ. ಸೊ ಈಗ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ದಿಸ್ ಈಸ್ ದ ಒನ್ ಥಿಂಗ್ ನಾನು ನಿಮಗೆ ಹೇಳಬೇಕಿತ್ತು. ಸೊ ಹೇಳಿದ್ನಲ್ಲ, ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ, ಇಟ್ಸ್ ಅ ಸಿಂಪಲ್ ಥಿಂಗ್. ನಿಮ್ಮ ಶಾರ್ಟ್ಸ್ ಜೊತೆಗೆ ಲಾಂಗ್ ವಿಡಿಯೋ ವೈರಲ್ ಆಗೇ ಆಗುತ್ತೆ, ಬಿಕಾಸ್ ಆ ಶಾರ್ಟ್ಸ್ ಜೊತೆಗೆ ಈ ರಿಲೇಟೆಡ್ ವಿಡಿಯೋನ ದಯವಿಟ್ಟು ಆ್ಯಡ್ ಮಾಡಿ, ಪಕ್ಕಾ ವರ್ಕ್ ಆಗುತ್ತೆ. ಸೊ ಆಮೇಲೆ ನೀವು ಕೇಳ್ಬೋದು, ಹೇಗೆ ಶಾರ್ಟ್ಸ್ ವಿಡಿಯೋ ವೈರಲ್ ಆಗ್ತಿದೆ ಅಂತ ಹೇಗೆ ಗೊತ್ತಾಗ್ತಿದೆ ಅಂತ ಅನ್ನೋದಿದ್ರೆ, ನೀವು IT ಸ್ಟುಡಿಯೋ ಓಪನ್ ಮಾಡಿದ್ರೆ ಅಲ್ಲೊಂದು ಬೆಲ್ ನೋಟಿಫಿಕೇಷನ್ ಕಾಣಿಸುತ್ತೆ. ಯಾರಾದರೂ ಕಮೆಂಟ್ ಮಾಡಿದ್ರೆ, ಲೈಕ್ ಮಾಡಿದ್ರೆ ಅಲ್ಲಿ ಬರುತ್ತೆ ಅಲ್ವಾ. ಅದ್ರ ಮೇಲೆ ನಿಮಗೆ ಪದೇ ಒಂದೇ ವಿಡಿಯೋ ನೋಟಿಫಿಕೇಷನ್ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ ಅಂದರೆ ಆ ವಿಡಿಯೋ ವೈರಲ್ ಆಗಿದೆ ಅಂತ. ಸೊ ಆಮೇಲೆ ವ್ಯೂಸ್ ನೀವು ಚೆಕ್ ಮಾಡ್ಬೋದು. ಎವ್ರಿ ಟೈಮ್ ಯಾವ ಶಾರ್ಟ್ಸ್ ಎಷ್ಟೆಷ್ಟು ಬಂದಿದೆ ಅಂತ ನೀವು ವ್ಯೂಸ್ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ವೀಡಿಯೋಸ್ ಚೆನ್ನಾಗಿ ಟೇಕ್ ಆಫ್ ಆಗ್ತಿದೆ ಅಂತ, ಯಾವ ವೀಡಿಯೋಗೆ ಪದೇ ಕಮೆಂಟ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ರೈಸ್ ಆಗ್ತಿದ್ದಾರೆ ಅಂತ ಅಂದಾಗ, ಯಾವುದೋ ಶಾರ್ಟ್ಸು ಇಲ್ಲ ವೀಡಿಯೋನೋ ಟೇಕ್ ಆಫ್ ಆಗ್ತಿದೆ ಅಂತ ನಿಮ್ಗಳಿಗೆ ಗೊತ್ತಾಗಬೇಕು. ಸೊ ಆ ಶಾರ್ಟ್ಸ್, ರನ್ನಿಂಗ್ ಶಾರ್ಟ್ಸ್ ಜೊತೆಗೆ ನೀವು ಈ ರಿಲೇಟೆಡ್ ವಿಡಿಯೋನ ದಯವಿಟ್ಟು ಸೇರಿಸಿ ಸ್ನೇಹಿತರೆ. ಪಕ್ಕಾ ವರ್ಕ್ ಆಗುತ್ತೆ, ನಿಜ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಈ ಥರ ಆಲ್ರೆಡಿ ಯಾರಾದರೂ ಟ್ರೈ ಮಾಡಿದ್ರು ನನಗೆ ಹೇಳಿ ಮಾಡಿದ್ದೀನಿ ಅಂತ. ಸೊ ಗೊತ್ತಿರಲಿಲ್ವ ಅನ್ನೋದನ್ನು ಹೇಳಿ, ಯಾಕಂದ್ರೆ ನನಗೆ ತುಂಬ ಇದು ಯೂಸ್ ಆಗಿದೆ. ಯಾವ ಶಾರ್ಟ್ಸ್ ಚೆನ್ನಾಗಿ ಟೇಕ್ ಆಫ್ ಆಗ್ತಿದೆ ಅದ್ರ ಜೊತೆಗೆ ರಿಲೇಟೆಡ್ ವೀಡಿಯೋಸ್ ಹಾಕಿದ್ರೆ ಪಕ್ಕಾ ವರ್ಕ್ ಆಗುತ್ತೆ ಸ್ನೇಹಿತರೆ. ಟ್ರೈ ಇಟ್, ಮಿಸ್ ಮಾಡಬೇಡಿ. ಮತ್ತು ನಿಮ್ಗೆ ಯಾವ ಥರದ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ನೇ ಮಾಡೋ ಜವಾಬ್ದಾರಿ ನಂದು ಸ್ನೇಹಿತರೆ. ಸೊ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಬೇಜಾರು ಮಾಡ್ಕೊಬೇಡಿ, ಲಾಂಗ್ ಗ್ಯಾಪ್ ಆಗೋಗ್ತಿದೆ, ಬಿಕಾಸ್ ನಮ್ಮ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ, ಚಿಕ್ಕ ಪುಟಾಣಿ ಇದ್ದಾಳೆ. ಸೊ ನಾನು ಮನೇಲಿ ಇನ್ಯಾರೂ ಹೆಲ್ಪ್ಗೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಹಬ್ಬ, ಪೂಜೆ, ಫ್ಯಾಮಿಲಿ ಫಂಕ್ಷನ್ಸು ಅದು ಇದು ಅಂದ್ಕೊಂಡು. ಸೊ ಆದಷ್ಟು ಪ್ರಯತ್ನ ಪಡ್ತೀನಿ ಬೇಗ ವೀಡಿಯೋಸ್ ಹಾಕೋಕ್ಕೆ. ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಇನ್ನೇನು ಡೌಟ್ ಇದೆ ನಿಮಗೆ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟು ಇಡೀ ಡೀಟೇಲ್ IT ಸ್ಟುಡಿಯೋ ಬಗ್ಗೆನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು IT ಸ್ಟುಡಿಯೋದಲ್ಲಿ ಅದೊಂದು ನೀವು ತಿಳ್ಕೊಂಬಿಟ್ರೆ ನಿಮ್ಮ ವೀಡಿಯೋ ವೈರಲ್ ಆಗುತ್ತಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೋಬೋದು. ನಿಮ್ಮ ಚಾನಲ್ ಹೇಗೆ ಟೇಕ್ ಆಫ್ ಆಗ್ತಿದೆ ಅಂತ ನೀವೇ ತಿಳ್ಕೊಬೋದು. ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಯಾರು ಕಮೆಂಟ್ ಮಾಡಿದ್ರೆ ಮಾಡಿ IT ಸ್ಟುಡಿಯೋ ಬಗ್ಗೆ. ಅದನ್ನು ಯೂಟ್ಯೂಬ್ ಗುರು ಅಂತಲೇ ಹೇಳ್ಬೋದು ಆ IT ಸ್ಟುಡಿಯೋನ. ಸೊ ಆ ಗುರು ಬಗ್ಗೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡುವ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಮತ್ತೆ ಸಿಗುವ ಸ್ನೇಹಿತರೆ. ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಟ್ರೈ ಮಾಡಿ. ದಿನಕ್ಕೊಂದು 3 ಶಾರ್ಟ್ಸ್ ಆದರೂ ಹಾಕಿ, ವಾರಕ್ಕೊಂದು 2-3 ಲಾಂಗ್ ವಿಡಿಯೋಸ್ ಹಾಕಿ ದಯವಿಟ್ಟು ಟ್ರೈ ಮಾಡಿ. ಪಕ್ಕಾ ವರ್ಕ್ ಆಗುತ್ತೆ ಸ್ನೇಹಿತರೆ. ಟಾಟಾ ಬಾಯ್ ಬಾಯ್.